ಬಿಜೆಪಿಯಲ್ಲಿ ಬಿಗ್ ಡೆವಲಪ್ಮೆಂಟ್. ದಿಢೀರ್ ಬಿವೈವಿಗೆ ಶರಣಾದ್ರ ಯತ್ನಾಳ್ ಹೈಡ್ರಾಮಾ ಎಂಬಿಪಿ ಕಿಡಿ. ರಾಜ್ಯ ಬಿಜೆಪಿಯಲ್ಲಿ ಹಿಂದೆಂದೂ ಕಂಡು ಕೇಳಿರಿಯದ ಬಿಗ್ ಡೆವಲಪ್ಮೆಂಟ್ಸ್ ನಡೆದು ಹೋಗ್ತಿವೆ. ಅದರಲ್ಲೂ ಯತ್ನಾಳ್ ಗರ್ಭಾಪಸಿಗೆ ಇಡ್ತಾ ಇರೋ ಒಂದೊಂದು ಹೆಜ್ಜೆ ಅಚ್ಚರಿ ಮೂಡಿಸುತ್ತಿದೆ. ಇದೆಲ್ಲದರ ಮಧ್ಯೆ ದಿಢೀರ್ ಬಿವೈವಿಗೆ ಶರಣಾದ್ರ ಯತ್ನಾಳ್ ಅನ್ನೋ ಅನುಮಾನವೂ ಕಾಡ್ತಿದೆ. ಹಾಗಾದ್ರೆ ಏನಿದು ಯತ್ನಾಳ್ ಹೈಡ್ರಾಮಾ? ಈ ಬಗ್ಗೆ ಸಚಿವ ಎಂಬಿ ಪಾಟೀಲ್ ಕಿಡಿಕಾರಿರೋದಾದ್ರೂ ಯಾಕೆ ಗೊತ್ತಾ? ಆ ಕುರಿತ ಇನ್ಸೈಡ್ ಮಾಹಿತಿಯನ್ನ ಬಿಚ್ಚಿಡ್ತೇವೆ. ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೇ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ಶಾಸಕ ಯತ್ನಾಳ್ ಅವರಿಗೆ ಸ್ವಂತ ಇಮೇಜ್ ಇದೆ. ಅದು ಅವರ ಪ್ರಕಾರ ಹಿಂದುತ್ವದಿಂದಾಗಿ. ಆದ್ರೆ ಈ ಹಿಂದೆ ಜೆಡಿಎಸ್ ನಲ್ಲಿದ್ದಾಗ ಇದೇ ಯತ್ನಾಳ್ ಅವರು ನಮಾಜ್ಗೆ ಹೋಗಿದ್ರು. ಮುಸ್ಲಿಂ ಬಾಂಧವರ ಜೊತೆ ಅತ್ಯಂತ ಆತ್ಮೀಯವಾಗಿ ನಡೆದುಕೊಂಡಿದ್ರು. ಹೀಗಿದ್ದವರು ಆನಂತರ ಬಿಜೆಪಿ ಸೇರಿದ ಮೇಲೆ ಆಪ್ತಮಿತ್ರ ಸಿನಿಮಾದಲ್ಲಿ ಗಂಗಾ ನಾಗವಲ್ಲಿಯಾಗಿ ಬದಲಾದಂತೆ ಅದೇಕೆ ಬದಲಾದ್ರು ಅಂತೇಳಿ ಇದೀಗ ಜನ ಪ್ರಶ್ನೆ ಮಾಡ್ತಿದ್ದಾರೆ. ಅಷ್ಟೇ ಅಲ್ಲ, ರಾಜ್ಯ ಬಿಜೆಪಿಯಲ್ಲಿ ಇದ್ದಷ್ಟು ದಿನ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಮತ್ತು ಅವರ ಪುತ್ರ ಬಿವೈ ವಿಜಯೇಂದ್ರ ಅವರ ವಿರುದ್ಧ ನಿರಂತರವಾಗಿ ಆರೋಪಗಳು ಮತ್ತು ವಾಗ್ದಾಳಿಗಳನ್ನ ಮಾಡಿಕೊಂಡೇ ಬಂದಿದ್ರು. ಆನಂತರವೂ ವಾಗ್ದಾಳಿ ನಡೆಸೋದನ್ನ ನಿಲ್ಲಿಸಿರ್ಲಿಲ್ಲ. ಬದಲಾಗಿ ನಾನು ಯಾವತ್ತೂ ಬಿಜೆಪಿ ನಾಯಕರ ಬಳಿ ಹೋಗಿ ನನ್ನನ್ನ ಬಿಜೆಪಿಗೆ ಸೇರಿಸಿಕೊಳ್ಳಿ ಅಂತ ಬೇಡಿಕೊಳ್ಳಲ್ಲ ಅಂತಾನು ಹೇಳಿದ್ರು. ಆದ್ರೀಗ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿ, ಅದು ಕೂಡ ಬಿವೈ ವಿಜಯೇಂದ್ರ ಮತ್ತು ಬಿಎಸ್ ಯಡಿಯೂರಪ್ಪನವರ ಆಪ್ತರ ಪರವಾಗಿ ಪ್ರಚಾರ ನಡೆಸೋದಕ್ಕೆ ಅದಕ್ಕೆ ಒಪ್ಪಿಕೊಂಡ್ರು. ಇದು ಯತ್ನಾಳ್ ಅವರು ಬಿಜೆಪಿಗೆ ವಾಪಸ್ ಹೋಗೋದಕ್ಕೆ ಪರೋಕ್ಷವಾಗಿ ಆಯ್ಕೆ ಮಾಡಿಕೊಂಡ ನೆಪಾನ ಅನ್ನೋ ಅನುಮಾನಗಳು ವ್ಯಕ್ತವಾಗ್ತಿವೆ. ಈ ಬಗ್ಗೆ ರಿಯಾಕ್ಟ್ ಮಾಡಿರೋ ಸಚಿವ ಎಂಬಿ ಪಾಟೀಲ್, ಯತ್ನಾಳ್ ನಾಟಕವಾಡ್ತಿದ್ದಾರೆ. ಮರಳಿ ಬಿಜೆಪಿ ಸೇರುವ ಸಲುವಾಗಿ ಬಾಗಲಕೋಟೆ ಉಪಚುನಾವಣೆಯ ಬಿಜೆಪಿ ಅಭ್ಯರ್ಥಿ ವೀರಣ್ಣ ಚರಂತಿಮಠ ಪರ ಪ್ರಚಾರ ಮಾಡುವ ನಾಟಕವಾಡ್ತಿದ್ದಾರೆ ಅಂತೇಳಿ ಟೀಕಾ ಪ್ರಹಾರ ನಡೆಸಿದ್ದಾರೆ. ಈ ಬಗ್ಗೆ ಪ್ರೆಸ್ ಮೀಟ್ ಮಾಡಿ ಮಾತನಾಡಿರೋ ಎಂಬಿ ಪಾಟೀಲ್, ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಮತ್ತು ಅವರ ಪುತ್ರ ಬಿವೈ ವಿಜಯೇಂದ್ರ ವಿರುದ್ಧ ಯತ್ನಾಳ್ ಮಾತನಾಡ್ತಾರೆ. ಆದ್ರೀಗ ಬಾಗಲಕೋಟೆ ಬಿಜೆಪಿ ಅಭ್ಯರ್ಥಿ ಚರಂತಿಮಠ ಅವರು ಯಡಿಯೂರಪ್ಪ ಹಾಗೂ ಗೋವಿಂದ ಕಾರಜೋಳ ಬಣದವರು. ಇದು ಗೊತ್ತಿದ್ರು ಯತ್ನಾಳ್ ಅವರ ಬಣದ ಅಭ್ಯರ್ಥಿಯನ್ನ ಗೆಲ್ಲಿಸಿ ಯಡಿಯೂರಪ್ಪನವರನ್ನ ನೈಸ್ ಮಾಡೋದಕ್ಕೆ ಹೊರಟಿದ್ದಾರೆ. ಪರೋಕ್ಷವಾಗಿ ತಮ್ಮನ್ನ ಮತ್ತೆ ಪಕ್ಷಕ್ಕೆ ವಾಪಸ್ ಕರೆಸಿಕೊಳ್ಳಿ ಅಂತೇಳಿ ಯತ್ನಾಳ್ ಅಪ್ಲಿಕೇಶನ್ ಇಟ್ಟಂತಿದೆ. ನಿಮ್ಗೆ ಗೊತ್ತಿರಲಿ, ಅದೇ ದಾವಣಗೆರೆಯ ಬಿಜೆಪಿ ಅಭ್ಯರ್ಥಿ ಯಡಿಯೂರಪ್ಪನವರ ಬಣದವರಲ್ಲ, ಮಾಜಿ ಸಂಸದ ಸಿದ್ದೇಶ್ವರ್ ಬಣದವರು. ಯಡಿಯೂರಪ್ಪ ಅವರಿಗೆ ಹೇಳದೆ ಅಲ್ಲಿ ಬಿಜೆಪಿ ಟಿಕೆಟ್ ಕೊಟ್ಟಿದೆ. ಆದ್ರೂ ಯತ್ನಾಳ್ ಅಲ್ಲಿಗೆ ಹೋಗಿ ಬಿಜೆಪಿ ಅಭ್ಯರ್ಥಿ ಪರವಾಗಿ ಪ್ರಚಾರ ಮಾಡದೆ ಬರೀ ಬಾಗಲಕೋಟೆಯಲ್ಲಿ ಮಾತ್ರವೇ ಪ್ರಚಾರ ಮಾಡೋದಕ್ಕೆ, ಬಿಜೆಪಿಗೆ ಮರಳಿ ಹೋಗೋದಕ್ಕೆ ಯತ್ನಾಳ್ ಸುಮ್ಮನೆ ನಾಟಕವಾಡುತ್ತಿದ್ದಾರೆ ಅಂತೇಳಿ ಸಚಿವ ಎಂಬಿ ಪಾಟೀಲ್ ಟೀಕಾ ಪ್ರಹಾರ ನಡೆಸಿದ್ದಾರೆ. ಬಿಜೆಪಿಯಲ್ಲಿ ಅಪಮಾನ ಮಾಡಿ ಯತ್ನಾಳ್ ಅವರನ್ನ ಹೊರಹಾಕಲಾಗಿದೆ. ಈಗ ಮಾನ ಮರ್ಯಾದೆ ಬಿಟ್ಟು ಪ್ರಚಾರಕ್ಕೆ ಹೋಗಿದ್ದಾರೆ. ಹಾಗಾದ್ರೆ ಯತ್ನಾಳ್ ಸ್ವಾಭಿಮಾನ ಎಲ್ಲಿ ಹೋಯ್ತು? ಸುಮ್ಮನೆ ನನ್ನನ್ನ ಬಿಜೆಪಿಗೆ ವಾಪಸ್ ತೆಗೆದುಕೊಳ್ಳಿ ಅಂತ ಯತ್ನಾಳ್ ಕೈ ಮುಗಿದು ಕೇಳಿಕೊಳ್ಳಲಿ ಅಂತೇಳಿ ಎಂಬಿ ಪಾಟೀಲ್ ಕಿಡಿಕಾರಿದ್ದಾರೆ. ಇನ್ನ ಈ ಹಿಂದೆ ಮಸೀದಿಗೆ ಹೋಗಿ ನಮಾಜ್ ಮಾಡಿದ್ದಕ್ಕೆ ಈಗ ಯತ್ನಾಳ್ ಪಶ್ಚಾತ್ತಾಪ ಪಡ್ತಿದ್ದಾರೆ. ಈ ಬಗ್ಗೆ ರಿಯಾಕ್ಟ್ ಮಾಡಿರೋ ಯತ್ನಾಳ್, ನಾನು ಸಚಿವ ಎಂಬಿ ಪಾಟೀಲ್ ಜೊತೆಗೂಡಿ ಈ ಹಿಂದೆ ನಮಾಜ್ ಮಾಡಿದ್ದು ನಿಜ. ಆದ್ರೆ ಅದಕ್ಕೆ ನಾನೀಗ ಪಶ್ಚಾತ್ತಾಪ ಪಟ್ಟಿದ್ದೇನೆ. ಆದ್ರೂ ಜೈ ಶ್ರೀರಾಮ ಅನ್ನೋದು ಯಾವಾಗಲೂ ನನ್ನಲ್ಲಿದೆ ಅಂತ ಹೇಳಿದ್ದಾರೆ. ಶಾಸಕ ಯತ್ನಾಳ್ ಅವರ ಈ ಮಾತುಗಳನ್ನ ಜನ ಅನುಮಾನದಿಂದ ನೋಡುವಂತಾಗಿದೆ. ಇನ್ನ ಎಂಬಿ ಪಾಟೀಲ್ ಮಾತಿಗೂ ತಿರುಗೇಟು ಕೊಟ್ಟಿರೋ ಯತ್ನಾಳ್, ಬರೀ ಅದೇ ಕತೆ ಹೇಳೋದ್ ಬೇಡ. ಎಂಬಿ ಪಾಟೀಲ್ ಸೋಲಿಸಲು ವಿಜಯಪುರದಲ್ಲಿ ಒಬ್ಬ ಮಂತ್ರಿ ಕೆಲಸ ಮಾಡಿದ್ದಾರೆ. ಮೊದಲು ಮುಂದಿನ ಬಾರಿ ಅವರನ್ನ ಸೋಲಿಸಲಿ ಎಂದಿದ್ದಾರೆ. ನಾನು ಬಿಜೆಪಿಯಲ್ಲಿದ್ದವನು, ಯಾವ್ದಾವುದೋ ಕಾರಣದಿಂದ ಉಚ್ಚಾಟನೆ ಆಗಿರಬಹುದು. ಉಚ್ಚಾಟನೆ ಆದರೂ ಸಹಿತ ನಾನು ಮತ್ತು ಚರಂತಿಮಠ ಆತ್ಮೀಯರಾಗಿದ್ದೇವೆ. ಎಲ್ಲರ ಜೊತೆ ಒಳ್ಳೆಯ ಸಂಬಂಧವಿದೆ. ನಾನು ಪಕ್ಷ ವಿರೋಧಿ ಮತ್ತು ಬ್ಲಾಕ್ ಮೇಲ್ ಸ್ವಭಾವದವನಲ್ಲ. ಕಾಂಗ್ರೆಸ್ನಿಂದ ಯಾವುದೇ ಸಮಾಜಕ್ಕೆ ನ್ಯಾಯ ಸಿಕ್ಕಿಲ್ಲ. ಚರಂತಿಮಠ ಹಾಗೂ ನಮ್ಮದು ವೈಯಕ್ತಿಕವಾಗಿ ಒಳ್ಳೆಯ ಸಂಬಂಧವಿದೆ. ನಮಗೆ ಕಷ್ಟ ಕಾಲದಲ್ಲಿ ಸಹಾಯ ಮಾಡಿದ್ದಾರೆ, ಆರ್ಥಿಕ ಸಹಾಯ ಕೂಡ ಮಾಡಿದ್ದಾರೆ. ಈ ಕಾರಣಕ್ಕೆ ಅವರ ಪರ ಪ್ರಚಾರಕ್ಕೆ ಬಂದಿದ್ದೇನೆ ಅಂತ ಹೇಳಿದ್ದಾರೆ. ಇನ್ನ ಮಾನ ಮರ್ಯಾದೆ ಇದ್ರೆ ಬಿಜೆಪಿ ಪರ ಪ್ರಚಾರಕ್ಕೆ ಬರಬಾರ್ದು ಅಂತ ಕೆಲವರು ಹೇಳಿದ್ದಾರೆ. ಇವರ ಸ್ವಾಭಿಮಾನ, ಮಾನ ಮರ್ಯಾದೆ ಏನು ಅಂತ ನನಗೆ ಗೊತ್ತಿದೆ. ನಾನು ಎಂದು ಬಿಜೆಪಿಗೆ ದ್ರೋಹ ಮಾಡೋ ಕೆಲಸ ಮಾಡಲ್ಲ. ನಾನು ಬಿಜೆಪಿಯಿಂದ ಶಾಸಕ ಆದವನು ಅಂತ ಹೇಳಿದ್ದಾರೆ. ಯತ್ನಾಳ್ ಅವರ ಈ ನಡೆನುಡಿ ಎಲ್ಲವನ್ನ ಸೂಕ್ಷ್ಮವಾಗಿ ಗಮನಿಸಿದ್ರೆ ಹೇಗಾದ್ರೂ ಮಾಡಿ ಬಿಜೆಪಿಗೆ ತಮ್ಮನ್ನ ವಾಪಸ್ ಕರೆಸಿಕೊಳ್ಳಲಿ ಅಂತ ಹಾತೊರೆಯುತ್ತಿರುವಂತೆ ಕಂಡು ಬರ್ತಿದೆ. ಅದರ ಪೂರ್ವ ಸಿದ್ಧತೆ ಎಂಬಂತೆ ಈ ಪ್ರಚಾರ ಗಿಚ್ಚಾರ ಎಲ್ಲ ನಡೆಯುತ್ತಿದೆ ಅನ್ನೋ ರಾಜಕೀಯ ವಿಶ್ಲೇಷಣೆಗಳಿವೆ. ಈ ಬಗ್ಗೆ ನೀವೇನಂತೀರಾ? ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡ್ಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.